ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿಗೆ ಹೆಡ್ಸ್ ಆಫ್ ಹೇಳಲೇಬೇಕು ಸರ್. ನೋಡಿ, ನಮ್ಮ ರಾಜ್ಯದಲ್ಲಿ ಇರುವಂತಹ ಶಾಲೆಗಳಿಗೆ ಪಿಂಕ್ ರೂಮ್ ಕೊಡ್ತಾ ಇದ್ದಾರೆ, ಅಥವಾ ನಮ್ಮ ಮನೆಯವರು ಅಥವಾ ನಿಮ್ಮ ವೈಫು ಸುಮ್ಮನೆ ಹಣ ವೃಥಾ ಖರ್ಚು ಮಾಡ್ತಾ ಇದ್ದಾರೆ, ನಮ್ಮ ಫ್ಯೂಚರ್ಗೆ ಹಣ ಇಟ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಬೇಜಾರು ಕೂಡ ಇಲ್ಲ ಅನ್ಸುತ್ತೆ. ನಿಜವಾಗ್ಲೂ ಆ ಹೆಣ್ಮಕ್ಳಿಗೂ ಕೂಡ ನಮ್ಮ ಚಾನಲ್ ವತಿಯಿಂದಲೂ ಕೂಡ ಅವ್ರಿಗೆ ಹೆಡ್ಸ್ ಆಫ್ ಅನ್ನ ಹೇಳಲೇಬೇಕು. ನೋಡಿ, ಗಂಡು ಮಕ್ಳು ಏನಾದರೂ ಸಾಧನೆ ಮಾಡ್ತಾರೆ ಅಂದರೆ ಅಲ್ಲಿ ಹೆಣ್ಣಿನ ಶಕ್ತಿ ಅನ್ನೋದು ಕೂಡ ಇರಲೇಬೇಕು. ನಿಮ್ಮ ಹಿಂದೆ ನಿಮ್ಮ ಪತ್ನಿ ಸಪೋರ್ಟ್ ತುಂಬಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಅವರ ಬಗ್ಗೆ ಎಸ್ಪೆಷಲಿ ಏನು ಹೇಳ್ತೀರಾ ಸರ್ ನೀವು? ಒಂದು ಅವ್ರದ್ದು ಸಪೋರ್ಟ್ ಇರೋದು ಕಾರಣ ಏನಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಬಡಿ ಹ್ಯಾಸ್ ಸೀನ್ ಟುಮಾರೋ. ನಾಳೆ ಏನಂತ ಯಾರು ಗೊತ್ತಿಲ್ಲ, ರೈಟ್? ನಮ್ಮ ಮಕ್ಳಿಗೆ ಹೇಳ್ತೀನಿ, ನಿಮ್ಗೆ ಕೊಡಬೇಕಾಗಿರೋದು ಎಡ್ಯುಕೇಷನ್, ಅದನ್ನು ಮಾತ್ರ ಕೊಡ್ತೀನಿ ನಾನು. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಎಲ್ಸ್. ಐ ಆಮ್ ಅ ಸೆಲ್ಫ್ ಮೇಡ್ ಮ್ಯಾನ್. ನೀವು ಆ ಥರ ಮಾಡಬೇಕು. ನೀವು ಎಡ್ಯುಕೇಷನ್ ನಾನು ಕೊಡ್ತೀನಿ, ದಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಎಷ್ಟು ಓದ್ತಿರೋ ನೀವು ಓದ್ಬೋದು, ಬಟ್ ಅದರ್ ದನ್ ದ್ಯಾಟ್ ನಾನೇನು ಪ್ರಾಮಿಸ್ ಮಾಡಲ್ಲ. ಸೊ ನಾಳೆ ಏನಂತ ನಮ್ಗೆ ಗೊತ್ತಿಲ್ಲ, ಈ ಕ್ಷಣ ಅಷ್ಟೇ, ಈ ಕ್ಷಣ, ರೈಟ್? ಸೊ ನಾಳೆ ಬರುವಾಗ ವಿಲ್ಸಿ ಏನಾಗುತ್ತೆ ಅಂತ. ಸೊ ಆ ಒಂದು ಇದರಲ್ಲಿ ನಮ್ಮ ವೈಫ್ ಆಗಲಿ ಮಕ್ಕಳಾಗಲಿ, ದೇ ಆರ್ ಕಂಪ್ಲೀಟ್ಲಿ ಸಪೋರ್ಟಿವ್, ದೇ ಆರ್ ಇನ್ ಲೈನ್ ವಿತ್ ಇಟ್. ನಾನು ಹೇಳಿದ್ದಕ್ಕೆ ಅವರು ಕರೆಕ್ಟ್ ಅಂತ ಒಪ್ಪಿದ್ದಾರೆ, ಅಂದರೆ ನಾಳೆ ಯಾರೂ ನೋಡಿಲ್ಲ ಅನ್ನೋದು. ಸೊ ಅದರಿಂದ ನನಗೆ ಕಂಪ್ಲೀಟ್ ಸಪೋರ್ಟ್ ಸಿಗ್ತಾ ಇದೆ. ಮೈ ವೈಫ್ ಇಸ್ ಅನ್ ಹೌಸ್ ವೈಫ್, ಮನೇಲಿ ಇರ್ತಾರೆ. ಸೊ ಬಟ್ ಮಾರಲ್ ಸಪೋರ್ಟ್ ಅವ್ರಿಗೆ, ಮಾರಲ್ ಸಪೋರ್ಟ್. ನಂದು ಎಲ್ಲ ಪಿಂಕ್ ರೂಮ್ ಇನಾಗ್ರೇಷನ್ ಬರ್ತಾರೆ. ಸೊ ಅವರು ಮಕ್ಕಳ ಹತ್ರ ಮಾತಾಡ್ತಾರೆ. ಸೊ ನಮ್ಮದು ಪ್ಲಸ್ ನಾವು ಈ ಸಬ್ಜೆಕ್ಟ್ ಮೇಲೆ ವಿ ಟಾಕ್, ಸ್ಟೂಡೆಂಟ್ಸ್ ಹತ್ರನೂ ಮಾತಾಡ್ತೀವಿ. ಶಿ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಪ್ಲಸ್ ಮೈ ಟೀಮ್. ಸೊ ಹೈಜೀನ್ ಬಗ್ಗೆ ಮಾತಾಡ್ತೀವಿ, ಪ್ಯಾಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ. ಸೊ ಆ ಥರ. ಓಕೆ ಸರ್, ಈಗ ಸರ್ಕಾರದಿಂದಲೂ ಕೂಡ ಏನಾದರೂ ಒಂದು ಭರವಸೆ ಸಿಗಬೇಕು ಅಂತ ಅನ್ಕೊಂಡಿದ್ದೀರಾ? ಯಾಕಂತಂದ್ರೆ ನೀವು ಮಾಡ್ತಾ ಇರುವಂತಹ ಕೆಲಸ ಎಲ್ರಿಗೂ ಮನ ಮುಟ್ಟುವಂತಹ ಕೆಲಸ. ಸರ್ಕಾರದಿಂದ ಯಾಕೆ ಗಮನ ಹರಿಸಬಾರ್ದು, ಅಥವಾ ಸರ್ಕಾರಕ್ಕೆ ಮುಟ್ಟುವಂತಹ ಕೆಲಸ ಯಾಕೆ ಆಗಬಾರ್ದು ಅಂತ? ಅಲ್ಲ, ಆಗಿದೆ, ಸದ್ಯಕ್ಕೆ ಆಗಿದೆ, ಆಲ್ಮೋಸ್ಟ್ ರೀಚ್ ಆಗಿದೆ. ನಂದು ಫೆಬ್ರವರಿಲಿ ಒಂದು ಮ್ಯಾಗಝೀನ್ ಬಂತು, ಕವರ್ ಪೇಜಲ್ಲಿ ನಂದು ಫೋಟೋ ಇತ್ತು, ಪ್ಲಸ್ ಸ್ಟೋರಿ ಸೆಕೆಂಡ್ ಪೇಜಲ್ಲಿ ಇತ್ತು. ನಾನು ಅದನ್ನು ಎಜುಕೇಷನ್ ಮಿನಿಸ್ಟರ್ ಅವ್ರು ಕಳಿಸಿದ್ದೀನಿ, ಆ ಸ್ಟೋರಿ ಇದೆ ಅಂತ, ಈ ಥರ ಇದೆ, ನಾವು ವೈ ನಾಟ್ ವಿ ಇಂಪ್ಲಿಮೆಂಟ್ ಮಾಡ್ತಾರೆ. ಫಾರ್ ಶ್ಯೂರ್ ಇಟ್ ವಿಲ್ ಕಮ್. ಎಲ್ಲ ಸ್ಕೂಲಲ್ಲಿ ಮಾಡ್ತಾರೆ, ಸೂನರ್ ಆರ್ ಲೇಟರ್. ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಆಗುತ್ತೆ. ಓಕೆ, ಆಗುತ್ತೆ ಅನ್ನೋ ಭರವಸೆ ಇದೆ. ಸರ್, ನೀವೇನಾದರೂ ಪಾಲಿಟಿಕ್ಸ್ಗೆ ಬರುವಂತಹ ಸಾಧ್ಯತೆ ಇದೆಯಾ? ಯಾಕಂತಂದ್ರೆ ಈಗ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಅಥವಾ ಪಾಲಿಟಿಕ್ಸ್ ಅನ್ನೋದನ್ನ ರೀಚ್ ಮಾಡಬೇಕು ಅನ್ನೋದು ಎಲ್ಲರಲ್ಲೂ ಕೂಡ ಇರುತ್ತೆ. ಸೊ ನೀವು ಏನಾದರೂ ಪೊಲಿಟಿಷಿಯನ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಹೇಗೆ ಅಂತ? ನಾನು ಹೇಳ್ದಂಗೆ ಏನೇ ಫಾರ್ ಅ ಪ್ರೋಗ್ರಾಮ್ ಆಲ್ಸೋ ನಾನು ಖುದ್ದಾಗಿ ಹೋಗಿ ಯಾರು ಪೊಲಿಟಿಷಿಯನ್ ಇನ್ವೈಟ್ ಮಾಡಲ್ಲ. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಪಾಲಿಟಿಕ್ಸ್, ರೈಟ್? ನಂದು ಇಟ್ ಇಸ್ ವೆರಿ ಕ್ಲಿಯರ್. ಆಗ ತನಕ ಟಿಲ್ ಐ ಆಮ್ ಎಂಪ್ಲಾಯ್ಡ್, ಐ ವಿಲ್ ಡೂ ಸರ್ವಿಸ್ ವೇರ್. ಇವತ್ತು ನಾನು ಆ ಮಕ್ಕಳಿಗೆ ಮಾಡಿದ್ರೆ ಫಾರ್ ಶ್ಯೂರ್ ದೇ ವಿಲ್ ಡೂ, ಕಂಟಿನ್ಯೂ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಸೊ ಅಷ್ಟಿದ್ರೆ ಸಾಕು. ಸೊ ಅದಕ್ಕೆ ಮೇಲೆ ನನಗೇನು ಇಂಟ್ರೆಸ್ಟ್ ಇಲ್ಲ. ಸೊ ಇನ್ನು 4-5 ಇಯರ್ಸಲ್ಲಿ ನಾನು ರಿಟೈರ್ ಆಗ್ತೀನಿ. ಓಕೆ, ಸೊ ಆಫ್ಟರ್ ದಟ್ ಇಟ್ಸ್ ಓನ್ಲಿ ಸರ್ವಿಸ್. ನನಗೆ ಪಾಲಿಟಿಕ್ಸ್ ಬರೋದಲ್ಲ, ನೋ ಇಂಟ್ರೆಸ್ಟ್ ಇಲ್ಲ. ಓಕೆ ಸರ್, ಈಗ ಅಂದ್ರೆ ಹೇಳ್ತಿರ್ತಾರಲ್ಲ ಸರ್, ಸುಮ್ಮನೆ ಯಾಕೆ ಮಾಡಬೇಕು, ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬೇಕು ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಸೊ ನೀವೇನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾದರೂ ಮಾಡಬೇಕಾ? ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಾ ಮುಂದಿನ ದಿನದಲ್ಲಿ ಅಂತ? ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಇದೆ ನನಗೆ. ಹೇಳಿ ಸರ್. ಅಂದರೆ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ ಆಗಿದೆ. ಅದರಲ್ಲಿ ಒಬ್ಬ ಮಗಳಿದ್ದಾಳೆ, ಅಂಜಲಿ ಗೌಡ ಅಂತ, ಕೋಲಾರಲ್ಲಿ. ಅವರು ನನಗೆ ಅಬೌಟ್ 10 ಇಯರ್ಸ್ ಬ್ಯಾಕ್ 2016 ನನ್ನ ಪರಿಚಯ ಆಗಿದ್ದು. ಇವತ್ತು ತನಕ ನನ್ನ ಟಚಲ್ಲಿದ್ದಾರೆ. ಸೊ ಅವಳು ನಾನು ನೋಡುವಾಗ 8th ಸ್ಟ್ಯಾಂಡರ್ಡ್, ಇವಾಗ ಚೆನ್ನಾಗಿ ಇದು ಮಾಡಿ ಶಿ ಹ್ಯಾಸ್ ರಿಯಲಿ ಡನ್ ವೆಲ್. ನ್ಯಾಷನಲ್ ಲೆವೆಲ್ ಹೋಗಿದ್ರು ಥ್ರೋಬಾಲಲ್ಲಿ. ಸೊ ಆ ಥರ ಚೆನ್ನಾಗಿ ಮುಂದೆ ಬಂದಿದ್ದಾರೆ. ಶಿ ಈಸ್ ರಿಯಲಿ ಡೂಯಿಂಗ್ ವೆಲ್. ಇವತ್ತು ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದಾಳೆ. ಸೊ ಐ ಟ್ರೀಟ್ ಲೈಕ್ ಮೈ ಡಾಟರ್. ಸೊ ಆ ಥರ ಮಕ್ಕಳು ವೆನ್ ದಿ ಚೆನ್ನಾಗಾದರೆ ದಟ್ ಈಸ್ ವಾಟ್ ಐ ಎಕ್ಸ್ಪೆಕ್ಟ್. ಬೇರೇನು ಬೇಕಾಗಿಲ್ಲ. ಅಂದ್ರೆ ಎಲ್ಲರೂ ಅದೇ ತರ ಮುಂದೆ ಬರಬೇಕು, ಅವರು ಮುಂದೆ ಬರಬೇಕು. ಇಟ್ಸ್ ನಾಟ್ ದಟ್ ಅಂದ್ರೆ ಇಲ್ಲಿಗೆ ಸ್ಟಾಪ್ ಆಗಬಾರ್ದು. ಇಟ್ ಹ್ಯಾಸ್ ಟು ಕಂಟಿನ್ಯೂ. ಓಕೆ ಸರಿನಾ. ನಿಮಗೆ ಕರ್ನಾಟಕದ ಐಡಿಯಲ್ ಅವಾರ್ಡ್ ಬರುತ್ತೆ 2025 ಅಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಕರ್ನಾಟಕ ಐಡಲ್ ಇಸ್ ಅ ಬಿಗ್ ನೇಮ್.
ಬಿಗ್ ನೇಮ್ ಅಲ್ವಾ. ನನಗೆ ತುಂಬ ಖುಷಿ ಆಯ್ತು ಅದು. ಲೈಕ್ ಮೈ ಮದರ್, ನನ್ನ ಅಮ್ಮನ್ನ ಕರ್ಕೊಂಡು ಹೋದೆ ಬಿಕಾಸ್ ಶಿ ವಾಸ್, ಅವ್ರು ತುಂಬ ಸಂತೋಷಪಟ್ಟರು. ಅಂದರೆ ಈ ಥರ ನಮ್ಮ ಮಗನು ಈ ಥರ ಮಾಡಿದ್ದಾನೆ, ಫಾರ್ ಅವರ್ ಇಟ್ ಈಸ್ ಅ ಬಿಗ್ ಅಚೀವ್ಮೆಂಟ್. ಅವ್ರ ಸನ್ ಹ್ಯಾಸ್ ಮೇಡ್ ಅ ಬಿಗ್ ಅಚೀವ್ಮೆಂಟ್ ಅಂತ. ಅದೇ ನನಗೆ ಇದು ಖುಷಿ ಇತ್ತು. ಅಂದರೆ ನಮ್ಮ ತಾಯಿ ನನಗೆ ಶಿ ಈಸ್ ಅಪ್ರಿಷಿಯೇಟಿಂಗ್ ಮೀ ಅಂತ. ಸೊ ಮೋರ್ ದನ್ ದಿ ಜನರಲ್ ಪಬ್ಲಿಕ್, ಇಟ್ ಇಸ್ ದ ಫ್ಯಾಮಿಲಿ, ನಮ್ಮ ವೈಫ್, ಚೈಲ್ಡ್ ಆ್ಯಂಡ್ ಮೈ ಮದರ್. ಅದೇ. ಓಕೆ ಸರ್, ಈಗ ಒಂದು ಏನು ಅಂತಂದ್ರೆ, ಒಂದು ಪಾಲಿಟಿಕ್ಸ್ ಆಗಿರ್ಬೋದು ಅಥವಾ ಸ್ಕೂಲ್ ಹೊರತುಪಡಿಸಿದ್ರೆ ಈಗ ಜನರು ನಿಮ್ಮನ್ನ ಗುರುತಿಸುವಂತಹ ಪ್ರಯತ್ನ ಮಾಡಿದ್ದಾರಾ? ಎಸ್, ಇನ್ನೂವರೆಗೂ ಅಂದ್ರೆ ಜನರ ಮಧ್ಯೆ ಏನಾದರೂ ಗುರುತಿಸುವಂತಹ ದಿನಗಳು ಬಂದಿದ್ಯಾ ಅಂತ? ಆ ಥರ ನಾನು ಪಬ್ಲಿಕ್ ಫಿಗರ್ ಆಗಿಲ್ಲ. ಸೊ ಮೋಸ್ಟ್ ಆಫ್ ದೆಮ್ ನೋ ಮೈ ಹೆಸರು ಗೊತ್ತು, ಕೆಲಸ ಗೊತ್ತಿದೆ, ಹೆಸರು ಗೊತ್ತು, ಬಟ್ ವ್ಯಕ್ತಿ ಗೊತ್ತಿಲ್ಲ. ಓಕೆ. ಸೊ ಅದೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಒಂದು ಗವರ್ಮೆಂಟ್ ಆಫೀಸ್ ಹೋಗಿದ್ದೆ ಅಬೌಟ್ 2-3 months ಬ್ಯಾಕ್. ಏನೋ ಒಂದು ಕೆಲಸದ ಮೇಲೆ ಹೋಗಿದ್ದೆ. ಅಲ್ಲಿ ರಿಕ್ವೆಸ್ಟ್, ಅಲ್ಲಿ ಕೂತಿದ್ದೆ ನಾನು, ವೇಟಿಂಗ್ ಫಾರ್ ದ ಆಫೀಸರ್ ಟು ಕಮ್. ಅಲ್ಲೊಬ್ರು ಬಂದರು, ಮಾತಾಡ್ತಾ ಅವರು ಯು ವಾಸ್ ಟಾಕಿಂಗ್ ಅಬೌಟ್ ಪಿಂಕ್ ರೂಮ್. ಅಲ್ಲಿರೋ ಆಫೀಸ್ ಪರ್ಸನ್, ಅಂದರೆ ಆಫೀಸ್ ಬಾಯ್ ಅಲ್ಲಿ ಇರ್ತಾರಲ್ಲ, ಸೊ ಅವರು ಮಾತಾಡ್ತಾ ಇರುವಾಗ ನನ್ನ ಫೋಟೋ ನೋಡಿ ಹೇಳಿದ್ರು, ಈ ಥರ ಒಂದು ಪಿಂಕ್ ರೂಮ್ ಒಂದು ಆಂಥನಿ ಸಜಿತ್ ಅಂತ ಒಬ್ರು ಇದ್ದಾರೆ, ಅವರೇ ಪಿಂಕ್ ರೂಮ್ ಮಾಡಿದ, ಅವ್ರು ನ್ಯೂಸ್ ಪೇಪರಲ್ಲಿ ನೋಡಿದೆ ಅಂತ ಹೇಳಿದ್ರು. ನಾನು ಹೇಳಿದೆ ನಾನೇ ಅದು ಅಂತ. ಫೋಟೋ ಅಲ್ಲಿ ನ್ಯೂಸ್ ಪೇಪರಲ್ಲಿ ಇತ್ತು, ನಾನು ಕೂತಿದ್ದೆ. ಅಯ್ಯೋ ಸರ್ಪ್ರೈಸ್ ಸರ್, ನೀವೇನಿಲ್ಲ, ಇಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಒಂದು ರಿಕ್ವೆಸ್ಟ್ ಲೈಸೆನ್ಸ್ಗೆ, ನೀವೇನಕ್ಕೆ ಬಂದ್ರಿ ಅಂತ ಹೇಳಿದ್ರು. ಸೊ ಅಂದರೆ ಪೀಪಲ್ ನೋ ಮೀ ಬೈ ನೇಮ್ and the work, but not me as a person. ಓಕೆ. ಸೊ ಆ ಲೈಮ್ ಲೈಟ್ಗೂ ಬರೋಕ್ಕೆ ನನಗೂ ಐ ಆಮ್ ನಾಟ್ ರಿಯಲಿ ಇಂಟ್ರೆಸ್ಟೆಡ್. ಬೇಕಾಗಿಲ್ಲ ಪಾಪ. ಇಲ್ಲ ಸರ್, ಇನ್ನೊಂದು ಮಕ್ಕಳಿಗೆ, ಹೆಣ್ಮಕ್ಳಿಗೆ, ವಿದ್ಯಾರ್ಥಿಗಳಿಗೆ ನೀವು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಕ್ರೀಡಾ ಜರ್ಸಿಗಳಾಗಿರ್ಬೋದು, ಇಂಥವು ಸಾಕಷ್ಟು ಕೊಟ್ಟಿದ್ದೀರಾ. ನೀವು ಏನೇನೆಲ್ಲ ವಿತರಣೆ ಮಾಡಿದ್ದೀರಾ ಸರ್ ಅಂತ? ಸೀರೆ ಇದು ಸ್ಟಾರ್ಟ್ ಆಗಿದ್ದು 2016 ವಿತ್ ಅ ಜಾಕೆಟ್, ಸಿಂಪಲ್ ಜರ್ಸಿ, ಟ್ರ್ಯಾಕ್ ಸೂಟ್, ಕಂಪ್ಲೀಟ್ ಟ್ರ್ಯಾಕ್ ಸೂಟ್ ಅಷ್ಟೇ. ಅಲ್ಲೇ ಸ್ಟಾರ್ಟ್ ಆಗಿದ್ದು 2016 ಕೋಲಾರಲ್ಲಿ, ಕುರ್ಗಲಲ್ಲಿ. ನಾವು PT ಮಾಸ್ಟರ್ ಜಿ ಎಮ್ ಶ್ರೀನಿವಾಸ್ ಅಂತ ಇದ್ದಾರೆ, ಹೂ ವಾಸ್ ಆ್ಯಕ್ಚುಲಿ ವೆರಿ ಕ್ಲೋಸ್ ಟು ಮೀ. ಅವರೇ ಫುಲ್ ಕಂಪ್ಲೀಟ್ ಸಪೋರ್ಟ್ ಅವ್ರು ಮಾಡಿದ್ರು. ಅಂದರೆ ಅವರ ಫಸ್ಟ್ ರಿಕ್ವೆಸ್ಟ್ ಅವರಿಂದನೇ ಬಂತು. ಸೊ ಆ ಸ್ಕೂಲ್ ಮಕ್ಕಳಿಗೆ ಆ ಜರ್ಸಿ ಕೊಟ್ಟಿದ್ದು ಇಟ್ ಮೇಡ್ ಅ ಬಿಗ್ ಡಿಫ್ರೆನ್ಸ್. ಅಂದರೆ ಬೇರೆ ತಾಲೂಕಲ್ಲಿ ಹೋದಾಗ ಇವ್ರದ್ದು ಎತ್ತು ಕಾಣಿಸ್ತು ಈ ಸ್ಕೂಲು ಕಂಪೇರ್ ಟು ದ ಅದರ್ ಸ್ಕೂಲ್ಸ್. ದಟ್ ವಾಸ್ ಅ ಬಿಗ್ ಮೋಟಿವೇಶನ್. ಸೊ ಅದಾದಮೇಲೆ ಕಂಟಿನ್ಯೂಸ್ ಆಗಿ 3 years ಅವರು ನ್ಯಾಷನಲ್ ಲೆವೆಲ್ ಹೋದರು. ಫ್ರಮ್ ನೋವೇರ್ ದೇ ವೇರ್ ಅಟ್ ತಾಲೂಕ್ ಲೆವೆಲ್ ಪಾರ್ಟಿಸಿಪೇಷನ್ ಅಲ್ಲಿ. ಇದು ನಾನು ಆದ ಕಂಪ್ಲೀಟ್ ಕ್ರೆಡಿಟ್ ನಾನು ತಗೊಳಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ದೇರ್ ಹಾರ್ಡ್ ವರ್ಕ್ ಆ್ಯಂಡ್ ದ PT ಮಾಸ್ಟರ್ಸ್ ಎಫರ್ಟ್. ಬಟ್ ಆ ಮೋಟಿವೇಶನ್ ಇದೆಯಲ್ಲ, ಜರ್ಸಿ ಹಾಕ್ಕೊಂಡು ಸ್ಕೂಲ್ ನೇಮ್ ಹಾಕ್ಕೊಂಡು, ಸೊ ಇಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್. ಸೊ ಅವ್ರು ಹೇಳಿದ್ರು, ಸರ್ ಈ ಥರ ಆಗಿದ್ದು ಮೋಟಿವೇಶನ್, ಮೋರ್ ಆಫ್ ಮೋಟಿವೇಶನ್. ಆ ಮೋಟಿವೇಶನಿಂದಾನೇ ಇವರು ಇನ್ನೂ ಹಾರ್ಡ್ ವರ್ಕ್ ಮಾಡಿದ್ರು. ಬಟ್ ಐ ವಾಸ್ ಹ್ಯಾಪಿ, ಅಟ್ಲೀಸ್ಟ್ ನ್ಯಾಷನಲ್ ಲೆವೆಲ್ ಹೋದ್ರು, 3 years ಕಂಟಿನ್ಯೂಸ್ ಆಗಿ ಹೋದ್ರು. ಬಟ್ ದಟ್ ವಾಸ್ ದರ್ ಅಚೀವ್ಮೆಂಟ್. ಸೊ ಅಲ್ಲಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡ್ತಾ ಇದೆ, ಬಿಕಾಸ್ ಮೈ ಡಾಟರ್ ಶಿ ವಾಸ್ ಇನ್ ಸ್ಪೋರ್ಟ್ಸ್, ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ಡಿಗ್ರಿ ಓದಾಗ ಇದನ್ನು ಕಂಪ್ಲೀಟ್ ಡಿಸ್ಕನೆಕ್ಟ್ ಮಾಡಿದ್ರು. ಬೇರೆ ಮಕ್ಕಳು ಮಾಡುವಾಗ ಐ ಥಾಟ್ ಲೆಟ್ ಮೀ ಸಪೋರ್ಟ್ ದ್ಯಾಟ್. ಸುಮಾರು ಸ್ಕೂಲ್ಗೆ ಸ್ಪೋರ್ಟ್ಸ್ನ ಸಪೋರ್ಟ್ ಮಾಡಿದ್ದೀವಿ. ನನ್ನ ಪರಿಚಯರೊಬ್ಬರು ಕಬಡ್ಡಿ ಇದಕ್ಕೆ ಹೋಗಿದ್ರು, ಈ 1 and came ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ, ದೇವರಾಯನ ಸಮುದ್ರ ಆ ಕಡೆ ಇದೆ. ಸೊ ಆ ಥರ ಯಾರಾದರೂ ದೇರ್ ಇಸ್ ವಿಲ್ಲಿಂಗ್, ಬಟ್ ಯು ಹ್ಯಾವ್ ಟು ಕಮ್ ವಿತ್ ರಿಸಲ್ಟ್ಸ್, ಟ್ರೈ, ಅದೇ ಇಂಟೆನ್ಷನ್. ಇನ್ ಬಿಟ್ವೀನ್ ಬಿಡಬಾರ್ದು ಅನ್ನೋದು. ಸೊ ಆ ಥರ ಪ್ರಮೋಟ್ ಮಾಡ್ತಾ ಇದ್ದೀವಿ. ಸರ್, ಈಗ ಮಕ್ಕಳಿಗೆ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್? ಯಾಕಂತಂದರೆ ಈಗ ಇತ್ತೀಚಿನ ದಿನದಲ್ಲಿ ಶಿಕ್ಷಣ ಅನ್ನೋದು ಒಂದು ಕಡೆ ಮಾರಾಟ ಆಗ್ತಾ ಇದೆ, ಎಜುಕೇಷನ್ ಲೆವೆಲ್ ಎಲ್ಲೋ ಒಂದು ಕಡೆ ಕುಂಠಿತಗೊಳ್ತಾ ಇದೆ ಅನ್ನೋದು ಕೂಡ ಕೇಳ್ಪಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಸೊ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಏನು ಕರೆ ಕೊಡ್ತೀರಾ ನೀವು ಅಂತ? ಈಗ ನಾನು ಕೋಲಾರಲ್ಲಿ ಹೋದಾಗ, ರೂರಲ್ ಸ್ಕೂಲಲ್ಲಿ ಹೋದಾಗ, ಫಸ್ಟ್ ಕ್ವೆಶ್ಚನ್ ಇಸ್ ಲೈಕ್ ಪರ್ಸೆಂಟೇಜ್ ಎಷ್ಟಾಗಿದೆ. ಸೊ ಪ್ರಿನ್ಸಿಪಲ್ ಹೇಳೋದು ಏನಂದರೆ 100% ರಿಸಲ್ಟ್. ಯಾವ ಸ್ಕೂಲ್ಗೆ ಹೋದ್ರೂ 100% ರಿಸಲ್ಟ್ ಅಂತಾರೆ. ಮಾರ್ಕ್ಸ್ 90, 95, ತುಂಬ ಸ್ಮಾರ್ಟ್ ಸ್ಟೂಡೆಂಟ್ಸಲ್ಲಿ. ರೂರಲ್ ನಾವು ತಿಳ್ಕೊತೀವಿ, ಲೈಕ್ ನಾವು ಕಂಪೇರ್ ಮಾಡಿದ್ರೆ ದೇ ಆರ್ ಮಚ್ ಸ್ಮಾರ್ಟರ್ ಇನ್ ಟರ್ಮ್ಸ್ ಆಫ್, ಇವಾಗ ಅವ್ರಿಗೆ ಇಂಗ್ಲೀಷ್ ಒಂದೇ ಒಂದು ಪ್ರಾಬ್ಲಮ್ ಇರುತ್ತೆ. ದೇ ವಿಲ್ ಡು, ದೇ ತುಂಬ ಬ್ರಿಲಿಯಂಟ್. ಪರ್ಸೆಂಟೇಜ್ ಅಷ್ಟು ಬರ್ತಾ ಇದೆ. ಸೊ ಅದನ್ನು ಅವ್ರಿಗೆ ಪುಷ್ ಮಾಡೋರು ಯಾರಾದರೂ ಬೇಕು.
ಕಂಟಿನ್ಯೂಷನ್ ಸ್ಟಡಿ ಕಂಟಿನ್ಯೂ ಮಾಡೋಕ್ಕೆ ಅವ್ರು ಪುಷ್ ಮಾಡಬೇಕು. ಓಕೆ. ಮೋಸ್ಟ್ ಆಫ್ ದ ಟೈಮ್ಸ್ ಲೈಕ್ 10th 12th ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಅವ್ರು ವಾಟ್ ಎವರ್ ರೀಸನ್ ಅವ್ರು ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಆ ಥರ ಸ್ಟೂಡೆಂಟ್ಸ್ನ ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓ ಅಂದರೆ ಗ್ರೇಟ್. ನೀವು ಮಾಡಿ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಒಬ್ಬರು ಸೆಕೆಂಡ್ PUC ಟಾಪರ್ ಇದ್ದರು. ನಾನು ಅವ್ರಿಗೆ ಹೇಳಿದೆ, ಓಕೆ ಒಂದು ಟೋಕನ್ ಆಫ್ ಒಂದು ನೀವು ಮಾಡಿದ್ದಕ್ಕೆ ಅಪ್ರಿಸಿಯೇಷನ್, ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಒಂದು ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಕೊಟ್ಟೆ ಅವ್ರಿಗೆ. ನಾನು ಹೇಳಿದೆ, ಆಮೇಲೆ ನೀವು ಕಂಟಿನ್ಯೂ ಮಾಡಿ, ಸ್ಟಡೀಸ್ ಕಂಟಿನ್ಯೂ ಮಾಡಿ, ಇಫ್ ಯು ವಾಂಟ್ ಟು ಡೂ ಯರ್ ಸಿವಿಲ್ ಸರ್ವಿಸ್ ಐ ವಿಲ್ ಸಪೋರ್ಟ್ ಯು ಅಂತ ಹೇಳಿದ್ದೀನಿ. ಆ ಥರ ಒಂದು ಇಬ್ಬರಿಗೆ, ಅಂದರೆ ದೋಸ್ ಆರ್ ರಿಯಲಿ ಇಂಟ್ರೆಸ್ಟೆಡ್, ಬ್ರಿಲಿಯಂಟ್ ಆಗಿರಬೇಕು, ಪ್ಲಸ್ ಇಂಟ್ರೆಸ್ಟೆಡ್. ಐ ವಿಲ್ ಹೆಲ್ಪ್ ಯು, ಐ ವಿಲ್ ಸಪೋರ್ಟ್ ಯು. ಆದಷ್ಟು ನಾನು ನೀನು ಕಂಟಿನ್ಯೂ ಮಾಡೋ ತನಕ ಐ ವಿಲ್ ಸ್ಟ್ಯಾಂಡ್ ಬೈ ಯು, ಅದನ್ನು ಪ್ರಾಮಿಸ್ ಮಾಡಿದ್ದೀನಿ. ಎಸ್ ಸರ್, ನಮ್ಗೆ ಭಾಳ ಖುಷಿ ಆಗುತ್ತೆ ಸರ್ ಇಂಥ ಜನ್ರೇಷನ್ನಲ್ಲಿ ವಿದ್ಯೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಅವರ ಎಜುಕೇಷನ್ಗೆ ನೀವು ತಂದೆ ತಾಯಿ ಎಷ್ಟು ಒತ್ತು ಕೊಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ನೀವು ಒಬ್ಬ ಸಪೋರ್ಟರ್ ಆಗಿ ಕೊಡ್ತಾ ಇರೋದು ಬಹಳ ಅಂದರೆ ಬಹಳ ಸ್ಫೂರ್ತಿ ಕೊಡ್ತಾ ಇದೆ. ಓದುವಂತಹ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ನಿಮ್ಮ ಈ ಕಠಿಣ ಪರಿಶ್ರಮ ಆಗಿರ್ಬೋದು ಅಥವಾ ನಿಮ್ಮ ಬೆಂಬಲ ಆಗಿರ್ಬೋದು ಸಾಕಷ್ಟು ಖುಷಿ ಕೊಡುತ್ತೆ. ಅಂತಹ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅಥವಾ ನೀವು ಕೂಡ ಇಂತಹ ಫೆಸಿಲಿಟಿಯನ್ನು ಪಡಿಬೇಕು ಅಂತಂದರೆ ಅಂದರೆ ಈಗ ಹೇಳಿದ್ರು ಸರ್, ಒಂದು ಕಡೆ ಬ್ರಿಲಿಯನ್ಸು ಇರಬೇಕು ಆ್ಯಂಡ್ ಓದುವ ಕಡೆ ಗಮನ ಇರಬೇಕು. ಸುಮ್ಮನೆ ಯಾರೋ ಬಂದು ಫೇಕ್ ಸರ್ಟಿಫಿಕೇಟ್ಗಳು ಕೆಲವೊಬ್ರು ತಗೊಂಡಿರ್ತಾರೆ ಅಥವಾ ಪರ್ಸೆಂಟೇಜ್ಗಳು ತಗೊಂಡಿರ್ತಾರೆ, ಅಂಥವ್ರಲ್ಲ. ಬಡ ವಿದ್ಯಾರ್ಥಿಗಳೇ ಆಗಿರ್ಬೋದು ಅಥವಾ ಅವರ ಕೈಯಲ್ಲಿ ಅಥವಾ ಅವ್ರ ತಂದೆ ತಾಯಿ ಕೈಯಲ್ಲಿ ಓದ್ಸೋಕ್ಕಾಗಿಲ್ಲ, ನಾವಿಲ್ಲೇ ಡ್ರಾಪ್ ಔಟ್ ಆಗಬೇಕು ಅನ್ನುವಂಥ ಏನಾದರೂ ಥಾಟ್ ಇತ್ತು ಅಂದರೆ ದಯವಿಟ್ಟು ನೀವು ಸರ್ನ ಕನ್ಸಲ್ಟ್ ಮಾಡ್ಬೋದು. ಅವ್ರ ಹತ್ರ ನೀವು ಮಾತಾಡಿ ನಿಮ್ಮ ಕಷ್ಟ ಅಥವಾ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನು ಹೆಲ್ಪ್ ಬೇಕೋ ಅವ್ರ ಕೈಲಾದಷ್ಟು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, 100% ಯಾರೂ ಕೂಡ ಶೋರ್ ಕೊಡೋದಕ್ಕಾಗೋದಿಲ್ಲ. ನಾವು ಕೈಲಾದಷ್ಟು ಸಹಾಯವನ್ನು ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ, ಮುಂದೆಯೂ ಕೂಡ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ಖುಷಿ ಆಗುತ್ತೆ ಸರ್. ಇನ್ನೊಂದು ಕಡೆ ಏನು ಅಂತಂದರೆ, ಈಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಸೊ ಈ ಪಿಂಕ್ ರೂಮ್ಗೆ ಟೋಟಲ್ ಆಗಿ ಎಷ್ಟು ವೆಚ್ಚ ಆಗಿದೆ ಸರ್? ಒಂದು ಅಲ್ಲ, ಟೋಟಲ್ ಎಷ್ಟು ಇದಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ? ನನ್ನ ಕೈಯಿಂದ ಮಾಡಿದ್ದು ಅಬೌಟ್ ಪರ್ ಇಯರ್ ಅಬೌಟ್ 5 lakhs ಇಸ್ ಮೈ ಟಾರ್ಗೆಟ್. ಅಂದರೆ ನಂದು ಪರ್ಸನಲ್ ಫಂಡ್ಸ್ 5 lakhs, ಟಾರ್ಗೆಟ್ ಇರೋದು 5 lakhs ಓಕೆ ಸರ್ ಎವ್ರಿ ಇಯರ್. ಸೊ ಕೆಲವೊಂದು ಸತಿ 5 lakhs ಟಚ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಇಟ್ ವಾಸ್ ಓನ್ಲಿ 2.75 lakhs, ಓನ್ಲಿ 2.75 lakhs ಅಗೇನ್ಸ್ಟ್ 5 lakhs. ಸೊ ಅಂದರೆ ಇವಾಗ 22 ಅಂದರೆ 23, 24, 25 3-4 years ಆಯಿತು. about 20 lakhs, 15 to 20 lakhs personal money. ಮಿಕ್ಕಿದ್ದು ನನ್ನ ದ ಕಂಪ್ನಿ ವಿಚ್ ಐ ಆಮ್ ಎಂಪ್ಲಾಯ್ಡ್ ವಿತ್, ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಹಾಂ, ಅಂದರೆ ಅವ್ರು 5 lakhs ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಇಯರ್ 5 lakhs ಕೊಟ್ಟರು, ನೆಕ್ಸ್ಟ್ ಇಯರ್ 10 lakhs ಕೊಟ್ಟರು, ಥರ್ಡ್ ಇಯರ್ 15 lakhs ಕೊಟ್ಟಿದ್ದಾರೆ. ಸೊ ಫೋರ್ತ್ ಇಯರ್ ಇನ್ನೂ ಇದು ಬಂದಿಲ್ಲ. ಬಟ್ ಅದನ್ನು ನೀಟಾಗಿ ನಾವು ಹೆಂಗೆ ಮಾಡಿದ್ವಿ, ಏನು ಮಾಡಿದ್ದೀವಿ ಎಲ್ಲ ಕಂಪ್ಲೀಟ್ ರಿಪೋರ್ಟನ್ನ ಅವ್ರಿಗೂ ಕೊಡ್ತೀವಿ, ಪ್ಲಸ್ ಅಪ್ಲೋಡು ಮಾಡ್ತೀವಿ, ವೆಬ್ಸೈಟಲ್ಲೂ ಅಪ್ಲೋಡ್ ಮಾಡ್ತೀವಿ. ಓಕೆ ಸರ್, ಈಗ ಮಗಳಾಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ಸಾಕಪ್ಪ ಇಷ್ಟು ವರ್ಷ ಮಾಡಿದ್ದೀರಾ, ಸಾಕು ನಿಲ್ಲಿಸ್ಬಿಡಿ ಅಂತ ಯಾವತ್ತಾದರೂ ಹೇಳಿರೋ ಮಾತಿದೆಯಾ? ನೆವರ್. ಆದಷ್ಟು ಮಾಡ್ತೀವಿ, ಆಸ್ ಲಾಂಗ್ ಆಸ್ ಇಟ್ ಇಸ್ ಪಾಸಿಬಲ್. ನನ್ನ ಕೈಯಲ್ಲಿ ಆದಷ್ಟು ಮಾಡ್ತೀನಿ, ಈವನ್ ಇನ್ ಅ ಸ್ಮಾಲ್ ವೇ. ಇವಾಗ ಲಾಸ್ಟ್ ಇಯರ್ ನಮ್ಮ ಸ್ಕೂಲಲ್ಲಿ ಅಬೌಟ್ 20-25 ಸ್ಕೂಲ್ಗೆ ನಾವು ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡಿದ್ದೀವಿ. ಕಾಮಧೇನಲ್ಲಿ ಫಸ್ಟ್ ಲ್ಯಾಬ್ ಸೆಟ್ ಮಾಡಿದ್ದು, ಅದೊಂದು ಮೋಟಿವೇಶನ್ ಪಾಯಿಂಟ್. ಕಾಮಧೇನಲ್ಲಿ, ಕೋಲಾರಲ್ಲಿ. ಸೊ ಆ ಇದಕ್ಕೆ ಚೀಫ್ ಗೆಸ್ಟ್ ಆಗಿ, ಆ ಇನಾಗ್ರೇಷನ್ ಚೀಫ್ ಗೆಸ್ಟ್ ಆಗಿ ನಮ್ಮ SP ದೇವರಾಜ್ ಸರ್ ಬಂದರು. ಅವರೇ ಚೀಫ್ ಗೆಸ್ಟ್ ಆಗಿ ಬಂದರು. ಸೊ ದಟ್ ವಾಸ್ ಒನ್ ಆಫ್ ದ ಮೋಟಿವೇಶನ್ ಪಾಯಿಂಟ್. ಸೊ ನಾನು ಅವತ್ತು ಡಿಸೈಡ್ ಮಾಡಿದೆ, ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕು, ಈ ಥರ ಮಕ್ಳಿಗೆ ಹೆಲ್ಪ್ ಮಾಡಬೇಕು. ಅಂದರೆ ಕಂಪ್ಯೂಟರ್ ನಾಲೆಡ್ಜ್ 8th 9th 10th ಅವರು ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಈ ಬೇಸಿಕ್ ಕಂಪ್ಯೂಟರ್ಸ್ ಇದ್ದರೆ ಎಲ್ಲಾದರೂ ಬದುಕೋಬೋದು. ಹೌದು ಸರ್, ಬಿಲ್ಲಿಂಗ್ ಮಾಡ್ಬೋದು, ಎಲ್ಲಾದರೂ. ಅಂದರೆ ಕಂಟಿನ್ಯೂಷನ್ ಆಗೋಕ್ಕಾಗಿಲ್ಲ ಅಂದರೆ ಬೇಸಿಕ್ ಕಂಪ್ಯೂಟರ್ ಇದ್ದರೆ ದೇ ಕ್ಯಾನ್ ಡೂ ಸಮಥಿಂಗ್. ಅದರಲ್ಲಿ ಇವ್ರು ಬಂದಾಗ, ನಮ್ಮ ದೇವರಾಜ್ ಸರ್ ಬಂದಾಗ, ಈ ವಾಸ್ ಗಿವಿಂಗ್ ಅ ಮೋಟಿವೇಶನಲ್ ಟಾಕ್ ವಿಚ್ ಆಲ್ಸೋ ಟಚ್ ಮೀ. ನಾನು ಅವತ್ತು ಡಿಸೈಡ್ ಮಾಡಿದೆ, ನಾನು ಇನ್ಮೇಲೆ ಒಂದು ಫೌಂಡೇಶನ್ ಮಾಡ್ತೀನಿ, ಇನ್ನೂ 10 ಲ್ಯಾಬ್ ಮಾಡ್ತೀನಿ ಅಂತ ಅವತ್ತು ಡಿಸೈಡ್ ಮಾಡಿದ್ದೆ. ಬಟ್ ವಿ ಹ್ಯಾವ್ ಡನ್ ಇನ್ ದ ಲಾಸ್ಟ್ 3 years ಒಂದು 20-25 ಲ್ಯಾಬ್ ಮಾಡಿದ್ದೀನಿ. ಸೂಪರ್. ಆನ್ ಅನ್ ಆವ್ರೇಜ್ ಒಂದು ವರ್ಷಕ್ಕೆ 10 ಮಾಡಿದ್ರು ಒಂದು 1000 ಸ್ಟೂಡೆಂಟ್ಸ್ ಇಟ್ಕೊಂಡ, ಅಂದರೆ ಒಂದು ಸ್ಕೂಲ್ಗೆ 100 ಸ್ಟೂಡೆಂಟ್ಸ್ ಅಂತ, ರೈಟ್? ಇಟ್ಸ್ ಮೋರ್ ದೆನ್ ದಟ್, ಅದಕ್ಕಿಂತ ಜಾಸ್ತಿ ಇದೆ. ಬಟ್ ಆವ್ರೇಜ್ ಇಟ್ಕೊಂಡ್ರು 1000 ಸ್ಟೂಡೆಂಟ್ಸ್ ವಿಲ್ ಕಮ್ ಔಟ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್.
ಸೂಪರ್. ಆಕ್ಚುಲಿ ಕಂಪ್ಯೂಟರ್ ನಾಲೆಡ್ಜ್ ಇರಲೇಬೇಕು ಸರ್, ಎಲ್ಲ ಕಡೆನೂ ಅದನ್ನೇ ಕೇಳ್ತಾ ಇರೋದು ಸ್ಟಾರ್ಟಿಂಗ್ ಇಂದ. ಸೊ ನೀವು ಅದನ್ನ ಕೊಡ್ತಾ ಇದ್ದೀರಾ ಅಥವಾ ಅದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂದ್ರೆ ಇನ್ನೂ ಗ್ರೇಟ್ ಥಿಂಗ್ ಅಂತಾನೆ ಹೇಳಬೇಕು ಸರ್. ಈಗ ಟೋಟಲ್ ಆಗಿ ಅಂದ್ರೆ ಈಗ ಓವರ್ ಆಲ್ ನಾವು ನೋಡೋದಾದ್ರೆ ನಿಮ್ಮ ಈ ಲಾಂಗ್ ಜರ್ನಿಯಲ್ಲಿ ನಿಮಗೆ ತುಂಬಾ ಇನ್ಸ್ಪೈರ್ ಅನ್ಸಿರುವಂತಹ ವ್ಯಕ್ತಿ ಅಥವಾ ನನಗೆ ಅವ್ರನ್ನ ಕಂಡ್ರೆ ಅವ್ರನ್ನ ಫಾಲೋ ಮಾಡಬೇಕು ಅಥವಾ ಅವ್ರು ಹೇಳಿದ್ರಿಂದ ನನಗೆ ಈ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಸಿದ್ದು ಯಾರಿಂದ ಸರ್? ಒಂದು ನಮ್ಮ ಗುರು ಡಾಕ್ಟರ್ H.T. ಸಾಂಗ್ಲ್ಯಾನ ಅವ್ರು ನನ್ನ ಚಿಕ್ಕಿಂದ ವೆನ್ ಐ ವಾಸ್ ವೆರಿ ಸ್ಮಾಲ್ ಓಕೆ. ಸ್ಕೂಲ್ ಡೇಸಿಂದ ಅವ್ರನ್ನ ಲೈಕ್ ಮಾಡ್ತೀನಿ. ಅವ್ರದ್ದು ಇಸ್ ಬಿ ಆಫ್ ಇದು ಆನೆಸ್ಟಿ ಅದೆಲ್ಲ ತುಂಬ ಇಷ್ಟ ನನಗೆ. ಸೊ ಅವ್ರಿಗೆ ಮೀಟ್ ಮಾಡೋ ಚಾನ್ಸ್ ಸಿಕ್ತು, ಅವ್ರ ಹತ್ರ ಕ್ಲೋಸ್ ಆಗಿ ಇರೋಕ್ಕೆ ಚಾನ್ಸ್ ಸಿಕ್ತು ನನಗೆ. ಸುಮಾರು ವರ್ಷದಿಂದ ಐ ವಾಸ್ ವೆರಿ ಕ್ಲೋಸ್ ಟು ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡೋಗಿ ಎವ್ರಿ ಇಯರ್ ತೊಗೋತೀನಿ. ಸೊ ಅವಾಗ ಅವ್ರಿಗೆ ಹೇಳ್ತೀನಿ ಈ ಥರ ಹೇಳಿದ್ದೀನಿ. ಸೊ ಅವರು ಆ್ಯಕ್ಚುಲಿ ನನಗೆ ಹೇಳಿದ್ರು ಪಾಲಿಟಿಕ್ಸ್ ಬೇಡ, ಪಾಲಿಟಿಕ್ಸ್ ಸೆಂಟ್ರ್ ಬೇಡ ಅಂತ ಹೇಳಿದ್ರು. ಸೊ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್ ಅಂತ ಹೇಳಿ. ಸೊ ಬಟ್ ಹೀ ಈಸ್ ಮೈ ಮೋಟಿವೇಟರ್ ಒಂದು. ಅದಾದಮೇಲೆ ನಮ್ಮ ಇವರು SP ದೇವರಾಜ್ ಅವರು, ಸಮ್ವೇರ್ ಐ ಲೈಕ್ ಹಿಮ್ ಆ್ಯಂಡ್ ಹಿಸ್ ಆ್ಯಕ್ಟಿವಿಟೀಸ್. ಸೊ ಅವ್ರೊಂದು ಮೋಟಿವೇಶನ್ ಪಾಯಿಂಟ್ ಅದೇ ಹೇಳಿದಲ್ಲ ಕಾಮಧೇನಲ್ಲಿ ಸ್ಕೂಲಲ್ಲಿ. ಸೊ ಅದೊಂದು ವಿಚ್ ಮೋಟಿವೇಟೆಡ್ ಮೀ. ಓಕೆ. ಎಸ್ ಸರ್. ಇನ್ನು ಓವರ್ ಆಲ್ ಅಂದರೆ ಈಗ ಫೈನಲ್ ಆಗಿ ಸೊ ಕಾರ್ಯಕ್ರಮದ ಬಗ್ಗೆ ಆಗಿರ್ಬೋದು ಅಥವಾ ಇನ್ನೂ ಏನೇನು ಸಾಧನೆಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ? ಅಂದರೆ ಪಿಂಕ್ ರೂಮನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಥಾಟ್ ಇದೆಯಾ ಹೇಗೆ ಅಂತ? ಒನ್ ಇಸ್ ಲೈಕ್ ಕಂಟಿನ್ಯೂ ಮಾಡಬೇಕು. ನಾವು ಏನು ಮಾಡ್ತಿದ್ದೀನೋ ಅದನ್ನು ಮುಂದುವರ್ಸ್ಕೊಳ್ಬೇಕು. ಅದು ಡಿಸ್ಕನೆಕ್ಟ್ ಆಗಬಾರ್ದು. ದಟ್ ಇಸ್ ಮೈ ಓನ್ಲಿ ಥಿಂಗ್. ಅದು ಡಿಸ್ಕನೆಕ್ಟ್ ಆಗದೆ ಹೋಗಬೇಕು. ವೆಲ್ ವಿಶಸ್ ಯು ಆರ್ ಇದೇ ಥರ ಥಾಟ್ ಇರೋರು ಐ ಆಮ್ ಶ್ಯೂರ್ ನನ್ನ ಥರ ಸುಮಾರು ಜನ ಕಾರ್ಪೊರೇಟಲ್ಲಿ ಇರ್ತಾರೆ. ಸೊ ಅವ್ರು ಮುಂದೆ ಬರಬೇಕು. ಯಾರೋ ಒಬ್ರು ಮಾಡ್ತಾ ಇದಾರೆ ನಾವ್ಯಾಕೆ ಮಾಡೋಣ ಬಿಡು ಅಂತ ಸುಮ್ಮನೆ ಅದನ್ನ ಯುಟಿಲೈಸ್ ಮಾಡ್ಕೋಬಾರ್ದು. ಆ್ಯಕ್ಚುಲಿ ಒಂದು ನಾನು ಕಾರ್ಪೊರೇಟ್ ಅಪ್ರೋಚ್ ಮಾಡೋದು ಏನಂದರೆ ಒನ್ ಆಫ್ ದ ಕಾರ್ಪೊರೇಟ್ಸ್ ಇಸ್ ಈ ಥರ ಕಾನ್ಸೆಪ್ಟು ಹುಡುಗರಿಗೆಲ್ಲ ಗೊತ್ತಾಗುತ್ತೆ, ಹುಡುಗಿಯರು ದೇ ವಿಲ್ ಫೀಲ್ ಬ್ಯಾಡ್ ಅಂತ ಕಾರ್ಪೊರೇಟಲ್ಲಿ ಹೇಳಿದ್ರು. ಈ ಥರ ಯಾವುದೋ ಒಂದು ಕಾರ್ಪೊರೇಟ್ ನನಗೆ ಹೇಳಿದ್ರು ಈ ಥರ ಅಪ್ರೋಚ್ ಮಾಡಿದಾಗ ಏನು ಕಾನ್ಸೆಪ್ಟ್ ಈ ಥರ ಕಾನ್ಸೆಪ್ಟ್ ಅಂತ ಹೇಳುವಾಗ ದೇ ವರ್ ನಾಟ್ ಹ್ಯಾಪಿ ವಿತ್ ಇಟ್. ಸೊ ಅದನ್ನು ಚೇಂಜ್ ಆಗಬೇಕು. ಇಲ್ಲೇ ಚೇಂಜ್ ಆಗಿಲ್ಲ ಅಂದರೆ ಸ್ಕೂಲಲ್ಲಿ ಹೆಂಗೆ ಚೇಂಜ್ ಆಗ್ತಾರೆ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಸೊ ಅದೊಂದು ಚೇಂಜ್ ಆಗಬೇಕು. ನಾನು ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಮಾತಾಡುವಾಗ ಮೋರ್ ದೆನ್ ಟಾಕಿಂಗ್ ಟು ಗರ್ಲ್ಸ್ ನನಗೆ ಐ ವಾಂಟ್ ಟು ಟಾಕ್ ಟು ದ ಬಾಯ್ಸ್. ಅವ್ರಿಗೆ ಅರ್ಥ ಮಾಡಿಸ್ಬೇಕು ವಾಟ್ ಇಸ್ ದ ಪಿಂಕ್ ರೂಮ್, ಏನಕ್ಕೆ ಹುಡುಗಿರಲ್ಲಿ ಹೋಗ್ತಾರೆ, ನಿಮಗೂ ಅಕ್ಕ ತಂಗಿದ್ದಾರೆ, ನಿಮ್ಮ ತಾಯಿ ಇದ್ದಾರೆ. ಸೊ ಯು ನೀಡ್ ಟು ನೋ ವಾಟ್ ಇಟ್ ಇಸ್. ಅಲ್ಲಿ ಎಡ್ಯುಕೇಶನ್ ಆದರೆ ಐ ಆಮ್ ಶ್ಯೂರ್ ಥಿಂಗ್ಸ್ ವಿಲ್ ಚೇಂಜ್. ಕಾರ್ಪೊರೇಟಲ್ಲೇ ಆಗಿಲ್ಲ ಈ ಥರ ಥಿಂಕ್ ಮಾಡಿದೆ ಹೆಂಗೆ ಅಂತ ಆಯ್ತು ನನಗೆ. ಬಟ್ ಯಾ ಕಾರ್ಪೊರೇಟ್ ಶುಡ್ ಕಮ್ ಫಾರ್ವರ್ಡ್ ಟು ಪ್ರೊವೈಡ್ ಮೋರ್ ಫೆಸಿಲಿಟೀಸ್ ಲೈಕ್ ದಿಸ್. ಓಕೆ ಸರ್. ಈಗ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಇಂಥ ಸೌಲಭ್ಯ ಕೊಟ್ಟಿದ್ದೀರಾ, ಅಂದರೆ ಪಿಂಕ್ ರೂಮ್ ಅನ್ನುವಂಥ ಸೌಲಭ್ಯವನ್ನು ಕೊಟ್ಟಿದ್ದೀರಾ. ಸೊ ತುಂಬ ಜನ ಅಂದರೆ ವಿದ್ಯಾರ್ಥಿಗಳು ಗಂಡು ಮಕ್ಕಳು ಕೂಡ ಟಾಪರ್ಸ್ ಇರ್ತಾರೆ, ಒಳ್ಳೊಳ್ಳೆ ಪರ್ಸೆಂಟೇಜ್ ತೊಗೊಂಡವರು ಇರ್ತಾರೆ. ಸೊ ಅವ್ರಿಗೇನಾದರೂ ಹೆಲ್ಪ್ ಮಾಡುವಂತಹ ಸಾಧ್ಯತೆ ಇದೆಯಾ? ಹೇಗೆ ಮಾಡಿದ್ದೀವಿ. ನಾನು ಹೇಳಿದೆಲ್ಲ ಇವಾಗ ಒಂದು ಬಾಂಬೆಯಲ್ಲಿ ಹೋಗಿ ಕಬಡ್ಡಿ ಪ್ಲೇಯರ್ ಈ ವಾಸ್ ಓನ್ಲಿ ಪರ್ಸನ್ ಹೂ ಹ್ಯಾಸ್ ಅಪ್ರೋಚ್ ಮೀ. ಸೊ ನಾನು ಸಪೋರ್ಟ್ ಮಾಡಿದೆ ಅವ್ರಿಗೆ. ಸೊ ಮೋರ್ ಆಫ್ ಅದೇನೋ ಗೊತ್ತಿಲ್ಲ, ಬಟ್ ಸಮ್ವೇರ್ ದಿ ಗರ್ಲ್ಸ್ ಗೆಟ್ ಅಟ್ರಾಕ್ಟೆಡ್ ಟು ಮೀ. ಲೈಕ್ ನಾನು ಫಸ್ಟ್ ಕ್ವೆಶ್ಚನ್ ಅವ್ರು ಕೇಳಿದೆ ಆ ಸ್ಟೂಡೆಂಟ್ಸ್ಗೆ. ಸಿ ಇಟ್ ಇಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ಮಕ್ಳ ಹತ್ರ ಮಾತಾಡೋದು. ನಾನು ಅವ್ರ ಹತ್ರ ಕೇಳಿದೆ ವಾಟ್ ಡು ಯು ಥಿಂಕ್, ನಾನು ಯಾರು ಅಂತ. ಫಾದರ್ ಅಂತ ಹೇಳಿದ್ರು. ನನ್ನ ಮಕ್ಕಳು ಅವ್ರಿಗಿಂತ 10 years ಜಾಸ್ತಿ ಇದ್ದಾರೆ. ಸೊ ಐ ಟೆಲ್ ದೆಮ್, ಫಸ್ಟ್ ಥಿಂಗ್ ಐ ಟೆಲ್ ದೆಮ್, ಐ ಹ್ಯಾವ್ ಮೈ ಡಾಟರ್ ವಾಸ್ 10 years ಮೋರ್ ದೆನ್ ಯು. ನೀವೆಲ್ಲ 13-14 years ಓಲ್ಡ್, ನನಗೆ 25-26 year old ಡಾಟರ್ ಇದ್ದಾರೆ ಅಂದರೆ ದೇ ಫೀಲ್ ಕಂಫರ್ಟೇಬಲ್ ಫಸ್ಟ್ ಥಿಂಗ್, ರೈಟ್? ಆವಾಗ ನಾನು ಒಂದು ಕ್ವೆಶ್ಚನ್ ಕೇಳಿದೆ, ನೀವೇನು ಅಂದ್ಕೋತಾರೆ, ಹೂ ಡು ಯು ಥಿಂಕ್ ಐ ಆಮ್ ಫಾರ್ ಯು? ಒಂದೇ ವಾಯ್ಸಲ್ಲಿ ಹೇಳಿದ್ರು. ಒಬ್ರೊಬ್ರು ಇವ್ರನ್ನ ನೋಡಿ ಅವ್ರು ಹೇಳಲಿಲ್ಲ, ಎಲ್ಲ ಒಂದೇ ವಾಯ್ಸಲ್ಲಿ ಹೇಳಿದ್ರು, ಫಾದರ್ ಅಂತ ಹೇಳಿದ್ರು. ರೈಟ್? ವಾಟ್ ಮೋರ್ ಯು ನೀಡ್? ನಿಜ ಸರ್, ಇದು ತುಂಬಾ ಖುಷಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಂಥ ದೊಡ್ಡ ಅಂದರೆ ಆಲೋಚನೆ ಬಂದಿರೋದು ಬಹಳ ಕಡಿಮೆ ಹೇಳ್ಬೇಕಂದ್ರೆ. ಹೆಣ್ಣು ಮಕ್ಕಳನ್ನ ಗಮನಿಸಿ, ಹೆಣ್ಣು ಮಕ್ಕಳ ನೋವಿಗೆ ಸ್ಪಂದಿಸಿ, ಹೆಣ್ಣು ಮಕ್ಕಳ ಋತುಚಕ್ರದಲ್ಲಿ ಅವರಿಗೆ ವಿಶ್ರಾಂತಿ ಮಾಡಬೇಕು ಅನ್ನುವಂಥ ಒಂದು ಕೊಠಡಿಗಳನ್ನು ನೀವೆಲ್ಲ ಕಡೆ ನೀಡ್ತಾ ಇದ್ದೀರಾ. ಈಗಾಗಲೇ 5 ಕೊಠಡಿಗಳನ್ನು ಕೊಟ್ಟಿದ್ದೀರಾ. ಸೊ ಮುಂದೆ ಕೂಡ ಈ ಕಾನ್ಸೆಪ್ಟ್ ನಿಲ್ಲಬಾರ್ದು ಅನ್ನುವಂಥ ಮನೋಭಾವನೆಯನ್ನು ಇಟ್ಕೊಂಡಿದ್ದೀರಾ. ಬಹಳ ಅಂದರೆ ಬಹಳ ಖುಷಿ ಆಗುತ್ತೆ. ಸೊ ನಮ್ಮ ಸ್ಪೀಡ್ ನ್ಯೂಸ್ ವತಿಯಿಂದಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ, ಆಂಟೋನಿ ಸಜಿತ್ ಸರ್ ನಿಜವಾಗ್ಲೂ ಕೂಡ ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಯಾರಾದರೂ ನಿಮ್ಮ ಕೈಲಾದಂತಹ ಸಹಾಯವನ್ನು
ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಧೈರ್ಯವಾಗಿ ಮುಂದೆ ಬರಬಹುದು. ನೋಡಿ, ಅವರು ಅವ್ರಿಗಾಗಿ ಏನೂ ಮಾಡ್ಕೊಳ್ತಾ ಇಲ್ಲ, ಹೆಣ್ಣು ಮಕ್ಕಳಿಗಾಗಿ ಮಾಡ್ತಾ ಇರುವಂತಹ ಕಾನ್ಸೆಪ್ಟ್ ನಿಜಕ್ಕೂ ಕೂಡ ಬಹಳ ಖುಷಿಯನ್ನು ತಂದೊಡ್ತಾ ಇದೆ. ನಿಮ್ಮ ಮಕ್ಕಳು, ತಂಗಿ, ಅಕ್ಕ ಎಲ್ಲರೂ ಕೂಡ ಶಾಲೆಗಳಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಆಗುವಂತಹ ನೋವು, ಅನುಭವಿಸುವಂತಹ ನೋವು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಸೊ ಯಾರ್ಯಾರೆಲ್ಲ ಈಗಾಗಲೇ ನೋಡಿ, ಈಗ ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯೋರು ಇರ್ತಾರೆ, ಅವರಲ್ಲಿ ಲಕ್ಷ ರೂಪಾಯಿನೂ ಕೊಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಬಹುದು. ಆಂಟೋನಿ ಸಜಿತ್ ಅವ್ರ ಜೊತೆಯಲ್ಲಿ ನೀವು ಕೂಡ ಕೈ ಜೋಡಿಸಿ ಇಂಥ ಉತ್ತಮ ಕೆಲಸಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿ ಅಂತಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಬಹಳ ಖುಷಿಯಾಗುತ್ತೆ ಸರ್ ನಮ್ಗೆ ನಿಜವಾಗ್ಲೂ. ನಿಮ್ಮ ಸೇವೆಯನ್ನು ನಾವು ಸಾಕಷ್ಟು ವರ್ಷಗಳಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. ನಿಮ್ಮ ಉತ್ತಮ ಕೆಲಸ ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿ ಆಗಲಿ ಅಂತ ನಮ್ಮ ಆಶಯ ಕೂಡ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ನಾನು ಹೇಳಿದೆ, ಇವರ ಸಮಾಜಮುಖಿ ಕೆಲಸ ನಿಜಕ್ಕೂ ಕೂಡ ಎಲ್ಲರಿಗೂ ಪ್ರೇರಣೆ ಆಗುವಂಥದ್ದು. ಹಾಗಾಗಿ ನೀವು ಕೂಡ ಈ ಪಿಂಕ್ ರೂಮ್ಗಳಿಗೆ ಏನಾದರೂ ಸಹಾಯ ಹಸ್ತವನ್ನು ಚಾಚಬೇಕು ಅಂತಂದರೆ ದಯಮಾಡಿ ನೀವು ಕೂಡ ಆಂಟೋನಿ ಸಜಿತ್ ಸರ್ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಮತ್ತಷ್ಟು ಪಿಂಕ್ ರೂಮ್ಗಳನ್ನು ಸ್ಥಾಪಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ನೀಡಿ ನಮ್ಮ ಸ್ಟುಡಿಯೋಗೆ ಬಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವರಿಗಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.